ವಂದನೆ ಸಲ್ಲಿಸ್ತೆ. ಮತ್ತು ನಮ್ಮ ಬಾಬುರಾವ್ ಪಾಸ್ಟರ್ ಅವ್ರಿಗೆ ಸಹ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತೆ. ಸುರೇಶ್ ಪಾಸ್ಟರ್ ಅವ್ರಿಗೆ ಸಹ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತೆ. ಮತ್ತು ನಮ್ಮ ಸ್ನೇಹಿತರು ಬಿಚ್ಚಪ್ಪ ಪಾಸ್ಟರ್ ಕೆ ಆಲು ಅವ್ರಿಗೆ ಸಹ ವಂದನೆ ಸಲ್ಲಿಸ್ತೆ. ಅವರಿಗೆ ವಂದನೆ ಅಂತೀರಿ ಸರ್, ನಿಮ್ಗೆಲ್ಲರಿಗೂ ಸಹ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತೇವೆ. ಹಲ್ಲೆಲೂಯಾ. ನಾ ಎಂಥ ಸೇವಕಿದ್ದೆ ಅಂದ್ರೆ ನನ್ನ ಸಮಯ ಕಂಟ್ರೋಲ್ರಾಗೆ ಇರ್ತೆ. ಒಂದು ನಿಮಿಷ ಭೀ ಹೆಚ್ಚು ಹೋಗೋದು, ಇದು ನೆನ್ಪಿಟ್ಕೊ. ಮತ್ತು ಇನ್ನೊಬ್ಬರು ಅಭಿಷಕ್ತರದ ಸಮಯನ ತಗೊಂಬಲ್ಲ. ದೇವ್ರು ಯಾರ ಮುಖಾಂತರ ಹೆಂಗೆ ಮಾತಾಡ್ತಾರೋ ಗೊತ್ತಿಲ್ಲ. ಅದನ್ನು 12-13 ನಿಮಿಷದಾಗೆ ಮೆಸೇಜ್ ಮುಗಿಸ್ತೇವೆ. ಪೌಲ್ ಹೇಳ್ತಾನೆ ಕೆಲವರಿಗೆ, ನಿಮಗೆ ಡೌಟ್ ಬರ್ತಿರ್ಬೇಕು, ಎಲ್ಲದ ಸಮಯ ಅದ, ವಾಕ್ಯಕ್ಕೆ 10 ನಿಮಿಷ 7 ನಿಮಿಷ 15 ನಿಮಿಷನೇ ಅಂತಾರಂತೇಳಿ. ಬೈಬಲ್ಲು ಎಲ್ಲ ವಿಷಯದಲ್ಲಿ ಹೇಳ್ತಾನೆ. ಪೌಲ್ ಹೇಳ್ತಾನ 10,000 ಮಾತಾಡೋದಕ್ಕೆ 5 ಮಾತಾಡ್ರಿ ಅವ್ರಿಗೆ ನೆನಪಿರ್ಬೇಕಂತ. ನಾ 2 ಗಂಟೆ ಭೀ ಮೆಸೇಜ್ ಕೊಟ್ಟ ನಿಮಗೆ ಒಂದು ಮಾತು ಭೀ ನೆನಪಿರ್ಲೈತಂದ್ರೆ ಫೈದೆ ಇಲ್ಲ. ಹಲ್ಲೆಲೂಯಾ. 5 ಮಾತು ಕೇಳ್ಬೇಕು, ಅವ್ರು ನಿಮ್ಗೆ ನೆನಪಿರ್ಬೇಕು. ಚಪ್ಪಾಳೆ ತಡಬೇಕು ಜೋರಾಗಿ. ಓಲೆ ಸುಮಸಿಕಿ ಹಮೇಲ್ಪುರ್ ಜೈ, ಹಮೇಲ್ಪುರ್ ಜೈ. ಓಲೆ ಸುಮಸಿಕಿ ಜೈ, ಓಲೆ ಸುಮಸಿಕಿ. ಇದು ನಮ್ಮ ಹಮೇಲ್ಪುರ್ ಜೈ. ಬಿದರ್ ಜಾತ್ರೆಯಲ್ಲಿ ಫಸ್ಟ್ ಬಂದಂತ ಊರಿದು. ಸಣ್ಣ ಊರು ಇದ್ರಿ ಭೀ ಮಾಮೂಲಿ ಊರಿಲ್ಲಿದು. ದೇವರು ಒಂದು ಹವೇಲ್ಪುರದ ಗ್ರಾಮದ ಹೆಸರುವಾಸಿ ಮಾಡಿದಂಥ ಒಂದು ಗ್ರಾಮ ಇದು. ಸೊ ಅದು ಕಡೆದು ಸ್ವಲ್ಪ ಸಮಯ ನನಗಲ್ಲ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ಪ್ರಾಂತಕ್ಕೆ ಹೋಯ್ತಾರೆ. ಕೆಲವು ದಿವಸಗಳಾದ ಮೇಲೆ ಆತನು ತಿರುಗಿ ಕೊಪೆರ್ನೇಮಿಗೆ ಬಂದನು ಅಂತ ಬರೆದಿರ್ತದೆ ಈ 2ನೇ ಅಧ್ಯಾಯದಾಗ. ಯಾರೋ ಓದ್ತೀರ ಖನ್ನಂತ? ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನ. ಬಾಬುರಾವ್ ಸರ್. ಕೆಲವು ದಿವಸಗಳಾದ ಮೇಲೆ ತಿರುಗಿ ಬಂದನು. ಹಾಲಲ್ಲ, ಸಾಕಷ್ಟೇ. ನೀವು ಇದು ಮನೆಗೆ ಓದ್ಕೊಂಡು ಬಾಯ್ಪಟ್ಟು ಹೇಳ್ತೆ. ಯೇಸು ಸ್ವಾಮಿ ಕೆಲವು ದಿವಸಗಳಾದ ಮೇಲೆ ಎಲ್ಲಿಗೆ ಹೋಗ್ಯಾರ? ಕಪೆರ್ನೌಮ್ ಎಂಬ ಒಂದು ಊರಿಗೆ ಹೋಗ್ಯಾರ. ಯಾವ ಊರಿಗೆ ಹೋಗ್ಯಾರ? ಒಂದು ಊರಿಗೆ ಹೋಗ್ಯಾರ. ಯೇಸು ಸ್ವಾಮಿ ಯಾವ ಮನೆಗರ ಆ ಮನೆಗೆ ಜನ ಗುಂಪು ಗುಂಪಾಗಿ ಬಂದದ. ಚಪ್ಪಾಳೆ ತಡಬೇಕ್ರಿ ಜೋರಾಗಿ. ಯೇಸು ಸ್ವಾಮಿ ಇದ್ದಿನ ಮನೆಗೆ ಜನ ಬರ್ತದ. ಯೇಸು ಸ್ವಾಮಿ ಇದ್ದಿನ ಮನೆಗೆ ಜನ ಫುಲ್ ಅದ. ಯೇಸು ಸ್ವಾಮಿ ಆ ಮನೆಗೆ ನಿಂತಿ ದೇವ್ರ ವಾಕ್ಯ ಹೇಳತ್ತಾರ. ದೇವ್ರ ವಾಕ್ಯ ಹೇಳಂತ ಸಮಯದಲ್ಲಿ ಒಂದು ಪಾರ್ಶ್ವವಾಯು ರೋಗಿಗೆ ಯೇಸು ಸ್ವಾಮಿ ಬಲಿಗೆ ತರ್ಲಕ್ಕೆ ಜಾಗ ಇಲ್ಲ. ಆ ಮನಿ ಮ್ಯಾಗಿನ ಚೌಣಿಗಳೆಲ್ಲ ತೆಗೆದಾಕಿ ಒಂದು ಹಾಸಿಗೆ ಮ್ಯಾಗ ಆ ರೋಗಿಗೆ ಹಾಕಿ 4 ಕಡೆ ಮೂಲಿ ಹಿಡಿದು ಯೇಸು ಸ್ವಾಮಿ ಮುಂದ ಆ ರೋಗಿಗೆ ಇಳಿಸ್ಕೊತಾರೆ. ಯಾಕಂದ್ರ ಈ ರೋಗಿಗೆ ಯೇಸು ಕ್ರಿಸ್ತನ ಬಲಿಗೆ ಹೋದ್ರ ಸ್ವಸ್ಥತೆ ಅದ. ಚಪ್ಪಾಳೆ ತಡಬೇಕು ಜೋರಾಗಿ. ನಾನು 15 ವರ್ಷ ಕೆಳಗೆ ಕೊಂಡು ರೋಡ್ ಮೇಲೆ ಬೀಳಂತ ವ್ಯಕ್ತಿಗೆ ನನಗೆ ಬದಲಾವಣೆ ಮಾಡಿ ಬಂದು ಹಿಡಿದಿನ ಕೈಗೆ ಇವತ್ತು ಬೈಬಲ್ ಅದ. ಚಪ್ಪಾಳೆ ತಡಬೇಕು. ಇವತ್ತು ಅವರು ಹೇಳತ್ತಾರ, ಬಾಬರ್ ಹೇಳತ್ತಾರ, ರಾಜು ಪಾಸ್ಟರ್ ಜಪ ಮಾಡ್ಯಾರ, ನಮಗ್ ಆರಾಮಾಗ್ಯಾದ. ರಾಜು ಪಾಸ್ಟರ ಏನೂ ಇಲ್ಲ, ಎಲ್ಲಕ್ಕ ದೊಡ್ಡತ್ ನಮ್ಮಪ್ಪ ಆತ ಯೇಸು ಕ್ರಿಸ್ತ. ಚಪ್ಪಾಳೆ ತಡಬೇಕು. ನಿಮ್ಮನ್ನು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸೋರು ಯಾರು? ಯೇಸು ಕ್ರಿಸ್ತ. ನಿನಗೆ ಮರಣಕರ ವ್ಯಾಧಿಯಿಂದ ತಪ್ಪಿಸುವಂತ ದೇವರು ಯೇಸು ಸ್ವಾಮಿ. ಆ ರೋಗಿಗೆ ಯೇಸು ಕ್ರಿಸ್ತನ ಬಲಿಗೆ ಕರ್ಕೊಂಡು ಹೋಗ್ಯಾರ. ಯೇಸು ಸ್ವಾಮಿ ಬಲಿಗೆ ಒಳಗೆ ಹೋಗ್ಲಕ್ ಜಾಗ ಇಲ್ಲ. ಮನಿ ಮ್ಯಾಗಿಂದು ಎಲ್ಲ ಚೌಣಿಗಳು ತೆಗೆದಾಕಿ ಹಾಸಿಗೆ ಮ್ಯಾಗ ರೋಗಿಗೆ ಮಂಗಸ್ ಯೇಸು ಕ್ರಿಸ್ತನ್ ಮುಂದೆ ಇಳಿಸ್ಲತ್ತಾರ. ಅವ್ರಿಗೆ ಏನ್ ನಂಬಿಕೆ ಎತ್ಕೊಂಡದನ? ಆ ವ್ಯಕ್ತಿಗೆ ನಂಬಿಕೆ ಅದನ ಇಲ್ಲ, ಅವ ನೆಲಕ್ಕೆ ಬಿತ್ತಾನ. ಆದ್ರ ಆ ಎತ್ಕೊಂಡು ಯಾರಿಗೆ ನಂಬಿಕೆ ಅದ ರೀ ಪಾಸ್ಟರ್ ಸಾಬ್ರೇ? ಇವತ್ತು ನಿಮಗೆ ಅಂತ ನಂಬಿಕೆ ಅದನ? ನನಗೇನಾಯ್ತದೋ ಏನೂ ಆಗಲ್ಲ. ದೇವರ ಕರಿವಿಕೆ ಬರಸ್ತಕ್ಕ ನಿಮಗೆ ಏನಾಗಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ. ಚಪ್ಪಾಳೆ ತಡಬೇಕು. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಇವತ್ತು ನೀ ಆರೋಗ್ಯದಿಂದ ಇದ್ದಂದ್ರ ಅದು ದೇವ್ರ ಕೃಪೆ. ಚಪ್ಪಾಳೆ ತಡಬೇಕು ಮಗ. ಕೆಲವರು ಹೇಳ್ತಿದ್ದಾಗ ನಾ ಪೈಲ್ವಾನ್ ಇದ್ದೆ, ನನಗೆ ಹೇಳ್ಕೊಂಬದ, ನನ್ ಬಲ್ ರೊಕ್ಕವ ರೂಪಾಯವ. ಒಂದು ರೋಗ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ 0 ಮಾಡಿರ್ತಲ್ಲ. ಹಲ್ಲೆಲೂಯಾ. ನೀ ಕರೋಡ್ಪತಿ ತಿರ್ಬೇಕು, ನೀ ಲಕ್ಷಪತಿ ತಿರ್ಬೇಕು, ನೀ ರೊಕ್ಕಕ್ಕೆ ನೋಡಿ ಗರ್ವಪ್ಪ ಎಲ್ಲ ತಿರ್ಬೇಕು, ನೀ ರೂಪಾಯಿ ನೋಡಿ ಗರ್ವಪ್ಪ ಎಲ್ಲ ತಿರ್ಬೇಕು. ಒಂದು ರೋಗ
ನಿನ್ನ ಬ್ಯಾಂಕ್ ಅಕೌಂಟ್ ಪೂರ ಖಾಲಿ ಮಾಡ್ತದ. ಒಂದ್ ವೇಳೆ ನಿನ್ನ ಒಳಗೆ ಯೇಸು ಕ್ರಿಸ್ತ ಇದ್ರ ನಿನ್ನ ಬ್ಯಾಂಕ್ ಅಕೌಂಟ್ ಎಂದು ಖಾಲಿ ಆಗ್ಲಕ್ ಸಾಧ್ಯ ಇಲ್ಲ. ನನಗ ದಯವಾಯ್ತಿರ್ಕಿಂತ ಹಾಕಿ ಬಿಡ್ರಿ ಜರ ಗಡಿ ನಂಬರ್ ಹಿಂಗ್ ಮಾಡಿದ್ರೆ ಬಿ ಸಾಕು, ಅಂದ್ರೆ ಬಿ ಸಾಕು, ಆಕಳಿಸಿದ್ರೆ ಬಿ ಶಕ್ತಿನ. ಒಂದು ರೋಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಮಾಡಿರ್ತಾರೆ. ಈಗ ನೀವು ಜಿಂದ ಇದ್ದೀರಿ ಯಾರ ಕೃಪೆ? ಕೆಲವರಿಗೆ ರೊಕ್ಕ ಗಳಿಸ್ತಕ್ಕ ನಿಧಿ ಬರಲ್ಲ, ಕೆಲವರಿಗೆ ರೊಕ್ಕನೇ ದೇವರಾಗ. ಆದ್ರ ನಿನಗೆ ರೊಕ್ಕ ಜೀವ ಕೊಡಲ್ಲ, ನಿನ್ನ ಕಡಿನ ಜೀವ ಕೊಟ್ಟಂತ ದೇವ್ರು ನಮ್ಮ ಅಪ್ಪ ಆತೆ ಯೇಸು ಕ್ರಿಸ್ತ. ಚಪ್ಪಾಳೆ ನಿನ್ನ ಕಡಿನ ರಕ್ತ ಸುರಿಸಿದಂತ ದೇವರು, ನಿನ್ನ ಬೇಟೆಗಾರರ ಬಲಿಯಿಂದ ಮರಣಕರ ವ್ಯಾಧಿಯಿಂದ ತಪ್ಪಿಸುವವನು ಆತನೇ ಆತನೇ ಆತನೇ. ನನಗೊಬ್ಬ ವ್ಯಕ್ತಿ ಹೇಳ್ತಾನೆ, ಸರ್ ಅವನಿಗೆ ಎಲ್ಲ ಕಡೆ ದವಾಖಾನಿಗೆ ಹೋಯ್ದ, ಆರಾಮಾಗಿಲ್ಲ. ನಾ ಹೆಸರು ಹೇಳ, ಸೇವಕರ ಹೆಸರು ಹೇಳಬೇಡ, ಅಲ್ಲ ಓನೇಸು ಸಿಕ್ಕಿ ಸೇವಕರಿಗೆ ಜಪ ಮಾಡಿದೆ. ಬೊಂಬೈ ಪಾಸ್ಟರ್, ಬೊಂಬೈ ಸೇವಕರು, ದೊಡ್ಡ ಸೇವಕರು ಪ್ರೇಯರ್ ಮಾಡಿಸ್ಕೊಳಕ ಹೊರ ಲಾಕ್ಡೌನ್ದಾಗ ಅವರು ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರ ಬಾರ್ಡರ್ಗೆ ಬಂದಿದ್ರು. ನನ್ನ ಶಕ್ತಿ ಇನ್ನೊಬ್ರು ಪಾಸ್ಟರ್ ಬಂದಿದ್ರು. ಸರ್ ನನಗೀಗ ಎಲ್ಲ ಥರ ರಿಪೋರ್ಟ್ ಎಲ್ಲ ಹಿಂಗೆ ಬಂದವ, ನಾರಾಜಿಂದ ಇರಲ್ಲ, ಡಾಕ್ಟ್ರ್ ಹೇಳ್ಯಾನ, ನಾ ಟೆಸ್ಟ್ ಮಾಡಿದೆ, ನನಗೆಲ್ಲ ಸ್ಕ್ಯಾನಿಂಗ್ ಎಲ್ಲ ಆಗ್ಯದ, ಡಾಕ್ಟ್ರ್ ಹೇಳ್ಯಾನ ನಾನು ಭಾಳ ಎಡ್ಡಿಲ್ಲ 3 ತಿಂಗಳು ಬದುಕ್ತೆ. ಹಲ್ಲೆಲೂಯಾ, ಓನೇಸು ಮಸೀಕಿ. ಡಾಕ್ಟ್ರ್ ಹಂಗಲ್ಲ, ಅವ ಯಾವ ಮಷಿನ್ ನಿಂದಿನಿಗೆ ಸ್ಕ್ಯಾನಿಂಗ್ ಮಾಡ್ಯಾನ? ನನ್ನ ಬಲ್ಲ ಒಂದು ಮಷಿನ್ ಅದ, ಆ ಮಿಷಿನ್ ಯಾವುದು? ಯೇಸು ಕ್ರಿಸ್ತನ ಮಾತು. ಚಪ್ಪಾಳೆ ಕಡಿಮೆ. ಒಂದು ಸ್ಕ್ಯಾನಿಂಗ್ ನೀನು ಹೊಡೆದ್ರಿ, ಈ ರಿಪೋರ್ಟ್ ಏನು ಹೇಳ್ತದೆ? ಈ ಸ್ಕ್ಯಾನಿಂಗ್, ಈ ಮಿಷಿನ್ ಏನು ಹೇಳ್ತದೆ ಕೊನವನ? ನನ್ನನ್ನು ನಂಬುವವನು ಸತ್ತರೂ ಸಹ ಬದುಕುವನು. ಎಷ್ಟೋ ಮಂದಿ ಜಪ ಮಾಡಿಸ್ಕೊತಾವ. ಆ ರೋಗ ಸ್ವಸ್ಥತೆ ತಗಲಿ. ಏಸಯ್ಯ 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 ನೀನಂದ್ರೆ ನನಗಿಷ್ಟ, ಏಸಯ್ಯ ನಿನ್ನನ್ನು ಬಿಟ್ಟರೆ ನನಗೆ ಕಷ್ಟ. ಸರ್ ನಂಗೆ ಬಿಡಲ್ರಿ, ನನಗೆ ಆರಾಮಾಗ್ಯದ, ನನಗೆ ಒಮ್ಮ ಆರಾಮಾದ್ರೆ ಸಾಕು, ಬಿಡಲ್ರಿ. ಹಂಗೆ ಆರಾಮಾಗ್ಯದ ಅಂದ್ರೆ ಅವ ದೇವ್ರಿಗೆ ಬಿಟ್ಕೊಡ್ತಾನೆ. ಒಂದು ರೋಗ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಮಾಡಿರ್ತಾವೆ. 1 ಕರೋಡ್ ರೂಪಾಯಿ ಕೊಟ್ಟರು ಸ್ವಸ್ಥತೆ ಆಗಲ್ಲ. ನಮ್ಮನ್ನು ಮೀಟಿಂಗ್ ಇಕ್ಕಿನ ಭಾಳ ಪರಿಸ್ಥಿತಿ ಖರಾಬ್, ಭಾಳ ಪರಿಸ್ಥಿತಿ ಖರಾಬ್. ರೋಗ ಸ್ವಸ್ಥತೆ ಆಗಿನರು ಸರ್, ನಮಗೆ ಒಮ್ಮೆ ಕಮ್ಮಾಗಲ್ಲ ಸರ್, ನಾವು ನಿಮಗೆ ಬೆನ್ ಬಿಟ್ಟು ಹೋಗಲ್ಲ ಸೇವೆ, ಎಲ್ಲರೂ ಬಿಟ್ಕೊಟ್ಟು ಹೋಗ್ಯ. ಅವ ಕಮಸಿನ ರೊಕ್ಕ ಶರಿಗೆ ಹಾಕ್ಲತ್ತಾನ, ಅವ ಕಮಸಿನ ರೊಕ್ಕ ವ್ಯಭಿಚಾರಕ್ಕೆ ಹಾಕ್ಲತ್ತಾನ. ದೇವ್ರ ಸುವಾರ್ತೆ ಸಾರ್ಲಕ್ಕಿಲ್ಲ, ದೇವ್ರ ಸುವಾರ್ತೆ ಸಾರ್ಲಕ್ ದೇವ್ರ ಮಕ್ಕಳಿಗೆ ಕೊಡ್ತಾರೆ. ಚಪ್ಪಾಳೆ ಸಿಕ್ಕಿ. ನಿನಗೆ ಯಾವುದೇ ರಿಪೋರ್ಟ್ ಬಂದಿರ್ಬಹುದು, ಆದ್ರ ಇಲ್ಲೊಂದು ರಿಪೋರ್ಟ್ ಅದ, ಇದೊಂದು ಸ್ಕ್ಯಾನಿಂಗ್ ಅದ, ಇದ್ರಾಗ ನಿನಗೆ ನಾರ್ಮಲ್ ರಿಪೋರ್ಟ್ ಬರ್ತದೆ. ಯಾಕಂದ್ರೆ ನಿನಗೆ ಸಮಸ್ತ ರೋಗದಿಂದ ಬಿಡುಗಡೆ ಮಾಡುವಂತ ದೇವರು ಯೇಸು ಕ್ರಿಸ್ತ. ಚಪ್ಪಾಳೆ ಬಹಳ ಚಿಂತಿದಾಗ ನಾ ಅದ್ರಾಗ ಒಬ್ಬ ಮೀಡಿಯಾದಾಗ ಫೋನ್ ಮಾಡ್ತಾನೆ, ಸರ್ ಈ 27 ಡಿಸೆಂಬರ್ಗೆ ನೀವು ಮೀಟಿಂಗ್ ಮಾಡಬಾರ್ದು, ಇಲ್ಲ ನಿಮ್ಗೆ ಜೈಲಿಗೆ ಒಯ್ದು ಹಾಕ್ತೇವೆ, ಯಾಕಂದ್ರೆ ಪ್ರಧಾನ ಮಂತ್ರಿ ಸತ್ತಾರೆ, ನೀವು ಮೀಟಿಂಗ್ ಮಾಡೋದು ಜರತ್ತಿಲ್ಲ. ನಂಗೆ ಜೈಲಿಗೆ ಯಾಕೆ ಹೋಗಲ್ಲ, ನನ್ನ ಮೀಟಿಂಗ್ ನಿಂದ್ರಸಲ್ಲ, ಯಾರು ಭೀ ದೇವ್ರ ಮೀಟಿಂಗ್ ನಿಂದ್ರಸಲ್ರು, ನಾವೇನು ಪಿಕ್ಚರ್ ಗಾನ ಚಿಲ್ ಕುಣಿಲತ್ತಿಲ್ಲ, ಯೇಸು ಕ್ರಿಸ್ತ ನಮ್ಮ ಕಡೆಯಿಂದ ಜೀವ ಕೊಟ್ಟಾರ, ಆತನ ಆರಾಧನೆ ಮಾಡತ್ತಿದ್ದೇವೆ. ಚಪ್ಪಾಳೆ ಕಡಿಮೆ ಜೋರ. 25 ತಾರೀಕು ತನಕ NP ಬ್ಯಾಡ ಸುರೇಶ್ ಅಣ್ಣ ಫೋನ್ ಮಾಡ್ತಾನೆ, ಬಂದು 1 ಪ್ಯಾಕೆಟ್ ಅಕ್ಕಿ. ಪ್ರಕಾಶ್ ಅಣ್ಣ ಫೋನ್ ಮಾಡ್ತಾನೆ, ಹೇಳ 2 ಪ್ಯಾಕೆಟ್ ಕಳಿಸ್ಲದೆ ನೋಡಿ, ಕಳಿಸ್ರಿ ಉಳ್ಳು ಜನ. ಅಲ್ಲೆಲ್ಲೂಯ್ಯ. ದೇವ್ರ ಮಕ್ಕಳೇ ದೇವ್ರ ಕೆಲ್ಸಕ್ಕೆ ನಿಂದಿರ್ತಾರ್ರಿ. ಚಪ್ಪಾಳೆ ನನಗೆ ಕಮ್ಮಾಗಲಿ, ನಾ ಅದು ಮಾಡ್ತೆ ಇದು ಮಾಡ್ತೆ. ಒಬ್ಬ ಯಾರೋ 1,000 ಕ್ವಿಂಟಲ್ ಅಕ್ಕಿ ಒಪ್ಕೊಂಡ, ಅವನಿಗೆ ಕಮ್ಮಾಗದು ಎಲ್ಲವೂ ನಿಂತಾನ, ಮತ್ತೆ ಶರೀರ ಕೊಂಡ್ಕೊತಾನೆ ತಿರುಗಲತ್ತಾನ. ಒಂದು ರೋಗ ನಮ್ಮ ಅಕೌಂಟ್ ಖಾಲಿ ಮಾಡ್ತಾನೆ. ಯೇಸು ಸ್ವಾಮಿ ಕಡಿಂದು ನಾವೇನು ಮಾಡತ್ತಿದ್ದೇವೆ ಇದು ಪ್ರಶ್ನೆ ಗೊತ್ತಾ? ನಿನ್ನ ಕಡಿಂದ ದೇವ್ರ ಜೀವ ಕೊಟ್ಟ, ನಿನ್ನ ಕಡಿಂದ ದೇವ್ರ ರಕ್ತ ಸುರಿಸ್ಯ. ಮಗ ನೀ ನನ್ನ ಕಡಿಂದ ಏನು ಮಾಡಿದಿ ಅಂದ್ರೆ ದೇವ್ರಿಗೆ ಉತ್ತರ ಏನು ಕೊಡ್ತೀರಿ? ಸರ್ ದೇವ್ರೇ 1 ಕರೋಡ್ ರೂಪಾಯಿ ಗಳಿಸಿದೆ, ರೊಕ್ಕ ಇದ್ದರಿಗೆ ಒಟ್ಟು ನಿದ್ದಿನೇ ಬರಲ್ಲ. ನೀವು ದೇವ್ರಿಗೆ ಪ್ರೀತಿ ಮಾಡಿ ಫಸ್ಟ್. ದೇವ್ರ ನಿನಗೆ ಕಾಯುವಂತ ದೇವರನ ಸರಿಗೆ ಹೇಳ್ತ ನಾನು ನಿನಗೆ ಎಲ್ಲ ರಿಪೋರ್ಟು
ಏನೇನೋ ಬಂದಿರ್ಬೇಕು ಕರೆಕ್ಟ್ಗೆ. ನಂಬಲ್ಲಿ ಒಂದು ಸ್ಕ್ಯಾನಿಂಗ್ ಅದ, ಆ ಸ್ಕ್ಯಾನಿಂಗ್ ಮಾಡ್ದಂದ್ರ ನಿನ್ ರಿಪೋರ್ಟ್ ಎಲ್ಲ ನಾರ್ಮಲ್. ಚಪ್ಪಾಳೆ ತರಬೇಕು. ಅವನಿಗೆ ನಾರ್ಮಲ್ ಬಂತು. ಏಸು ನಾಮದಲ್ಲಿ ನನಗೆ ಸ್ವಿಫ್ಟ್ ಡೀಸರ್ ಕಾರ್ ಬಂತು. ಚಪ್ಪಾಳೆ ತಟ್ಟಬೇಕು. ಯಾಕಂದ್ರೆ ಅಕ್ಕರಾಸೆ ಆಸೆಪಟ್ಟು ಸೇವೆ ಮಾಡಿದ್ವಿ. ದೇವ್ರು ಸಹಾಯ ಮಾಡಕ್ ಶಕ್ತನ. ಹಲ್ಲೆಲೂಯಾ. ಯೇಸು ಮಸೀಹಿ. ಆ ಪಾರ್ಶ್ವವಾಯು ರೋಗಿ ಇನ್ನೊಂದು 5 ನಿಮಿಷ ಇದ್ದಿರ್ಬೇಕಷ್ಟೇ. ಆ ಪಾರ್ಶ್ವವಾಯು ರೋಗಿಗೆ ಎಲ್ಲಿ ಕರ್ಕೊಂಡ್ ಬಂದಾರ? ಕಪೆರ್ನೌಮಿಗೆ ಹರ ಎಲ್ಲರೂ. ಯೇಸು ಸ್ವಾಮಿ ಯಾವ ಮನೆಗೆ ಹರ? ಆ ಮನೆಗೆ ಆ ಲಕ್ಕು ಹುಡ್ದಿನ ಮನುಷ್ಯ, ಬಿದರ್ ಭಾಷೆದಾಗ್ರಿ ಲಕ್ಕು ಹುಡ್ದಿನ ಮನುಷ್ಯಕ್ಕೆ ತಗೊಂಡ್ ಬಂದಾರ. ಮನೆಗೆ ಹೋಗ್ಲಕ್ ಜಾಗ ಇಲ್ಲ. ಈಗ ಬಿ ಯಾರ ದೊಡ್ಡ ಪಾಸ್ಟರ್ ಬಂದ್ರೆ ನೀವು ಹೋಗ್ಲಕ್ ಜಾಗ ಇರಲ್ಲ. ಯಾರು ಬಿ ದೊಡ್ಡವರಿಲ್ಲ. ನಮ್ಮಪ್ಪ ದೊಡ್ಡವನ ಆತೆ ಯೇಸು ಕ್ರಿಸ್ತ. ಚಪ್ಪಾಳೆ ತಟ್ಟಬೇಕು. ಹೈದರಾಬಾದ್ದಾಗ ಭಜನ್ ಸಿಂಗ್ ಮೀಟಿಂಗ್ ಇದ್ದಿಲ್ಲ ನನಗೆ. ಎಲ್ಲರೂ ಅಲ್ಲೇ ಬಿಷಪುರ್ ಸುದೆ ಶಂಶಂಬರ್ VIP ಕಾರ್ಡ್ ತಗೊಂಡ. ನಾ VIP ಕಾರ್ಡ್ ನಮ್ಮ ಜನರ ಕಡೆಯಿಂದ 500 ತಗೊಂಡಿದ್ದೆ. ಏಸು 500. ಸುರೇಶ್ ಫೋನ್ ದೇಸ್ಬೇಕಣ್ಣ ತಗೊಂಡು ಏಸ್ಬೇಕು. ಕೆಲವ್ರು ಮಾರ್ಕೊಳತ್ತಾವ 5000 6000 500 VIP ಕಾರ್ಡ್ಗಳು ಎಲ್ಲ ಜನರಿಗೆ ಹಚ್ಚಿ ಮುಂದೆ ಕಳಿಸಿದ. ಜನ ಗುರ್ದಾರಿ ಮಾಡಿ ಅಣ್ಣರಿಗೆ ಸುದೇ ಮ್ಯಾಕ್ ಹೋಗ್ಬಿಡಲ್ಲಂಗೆ ಮಾಡಿ ಕೆಲವ್ರಿಗೆ. ಯೇಸು ಮಸೀಹಿ ಆತ ಬಂದು ಹೇಳ್ತಾನೆ, ಮೇರೆ ಸಾಥ್ ತುಮ್ ಸೇವಾ ಕರ್ನ ರಾಜು ಪಾಸ್ಟರ್, ನೀವು ನನ್ನ ಕೂಡ ಸೇವೆ ಮಾಡ್ರಿ. ನೀವು ಬೀದರ್ದಾಗ ಬ್ರಾಂಚ್ ಹಾಕೊಡ್ತೀವಿ ಅಂದ್ರೆ ನಾ ಅಂದೆ, ನಾ ಚರ್ಚ್ ಕಟ್ಲಕ್ ಬಂದಿಲ್ಲ, ಸುವಾರ್ತೆ ಸಾರ್ಲಕ್ ಬಂದಿದೆ. ಚಪ್ಪಾಳೆ ತಡಬೇಕು ಜೋರಾಗಿ. ಯೇಸು ಮಸೀಹಿ ಕೋಲ್ ಆಫರ್ ಬಿಟ್ಟು ಕೊಟ್ಟಿದೆ. 12 लाख ರೂಪಾಯಿ ಚೆಕ್ ಬಿಟ್ಟು ಕೊಟ್ಟಿದೆ. ಬ್ಯಾರೆ ಯಾರಾದ್ರೂ ಮನೆ ಕಟ್ಕೊಂಡು ದೇವ್ರೇನ್ ನೋಡತ್ತಾರ ಸತ್ ಮೇಲೆ ನೋಡ್ರಿ ನಲ್ಕಕ್ಕೆ ಹೋಗಲ್ಲ ಅಂತ ರೊಕ್ಕತ್ತೀನಿ ಹಾಕ್ತೀವಿ. ಕರೆಕ್ಟ್ಗೆ ಖಾರ ರೊಟ್ಟಿ ಉಂಡು ಇವತ್ತು ಸತ್ಯ ಸೇವೆ ಮಾಡಿದೀವಿ. ಚಪ್ಪಾಳೆ ತಡ. ಇವತ್ತು ಒಂದೇ ಮಾತು ಹೇಳ್ತೀನಿ, ನೀನು ದೇವ್ರ ಕಡೆಯಿಂದ ಏನು ಮಾಡಿದ ಮಗ? ದೇವ್ರು ನಿಮಗೆ ಕೇಳಿದ್ರೆ ಏನು ಈ ಪ್ರಶ್ನೆಗೆ ಉತ್ತರ ಕೊಡ್ತಿದ್ರಿ? ಮಗ ನೀ ನನ್ನ ಕಡೆಯಿಂದ ಏನು ಮಾಡಿದ್ದೆ? ನಾನು ನಿನ್ನ ಕಡೆಯಿಂದ ಜೀವ ಕೊಟ್ಟಿದ್ದೆ, ರಕ್ತ ಸುರಿಸಿದೆ. ನೀ ನನ್ನ ಕಡೆಯಿಂದ ಏನು ಮಾಡಿದ್ದೀನಿ? ಏನು ಉತ್ತರ ಕೊಡೋದು ದೇವರಿಗೆ? ಸ್ವಾಮಿ ನಾ ರೊಕ್ಕ ಗಳಿಸಿದೆ, ಸ್ವಾಮಿ ನಾ ಪ್ಲಾಟ್ ತಗೊಂಡಿದೆ, ಸ್ವಾಮಿ ನಾ ಹೊಲ ತಗೊಂಡಿದೆ. ದೇವ್ರಿಗೆ ಹೇಳತ್ತಾರ ಭೂಲೋಕದ ಗಂಟು ಮಾಡಿ. ಏಸ್ ಮಂದಿ ಬಲ್ ಗಂಟಿಲ್ಲ, ಗಂಟಿದ್ದೆಲ್ಲ ತಂದ್ಕೊಡು ನಾವು ಸೇವೆ ಮಾಡ್ತೇವೆ ಅಂತಾರ. ಹಲ್ಲೆಲೂಯಾ. ಯೇಸು ಮಸೀಹಿ ಗಂಟಿದ್ದಲೇ ನೆಂಟಿರ್ತಾನೆ. ಆ ನೆಂಟಿನ ಹೆಸರು ಸೈತಾನ್ ನೆನ್ಪಿಟ್ಕೋರಿ. ಏನೇನು ಬಂಗಾರದಲ್ಲಿ ದೇವ್ರು ಇರ್ತದಂತ. ಹಲ್ಲೆಲೂಯಾ. ಯೇಸು ಮಸೀಹಿ. ಹಲ್ಲೆಲೂಯಾ. ಗಂಟಿದ್ದಲ್ಲಿ ಒಬ್ಬ ದುಷ್ಟಿರ್ತಾನ, ದೇವರಿದ್ದಲ್ಲಿ ಒಂದು ಆತ್ಮ ಇರ್ತದೆ, ಆತ್ಮ ಪರಿಶುದ್ಧಾತ್ಮ. ಚಪ್ಪಾಳೆ ತಟ್ಟಬೇಕು. ಯೇಸು ಸ್ವಾಮಿ ಆ ಮನೆಗೆ ನಿಂತಾರ. ಯೇಸು ಸ್ವಾಮಿ ನಿಂತರ ಆ ಮಂದಿ ಏನ್ ಮಾಡ್ಯಾವ? ನಾವು ಎಲ್ಲಿ ಹೋದ್ರು ಇವನಿಗೆ ಕಮ್ಮಾಗಲ್ದೇವೋ ಯಪ್ಪ, ಇವ ಜ್ಞಾನಕ್ಕೆ ಬಿತ್ತ ಲಕ್ಕು ಹೊಡೆದ, ಇವನಿಗೆ ಎಲ್ಲಿ ಬಿ ಕಮ್ಮಾಗಲ್ದು, ಇವನಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಖಾಲಿಯಾಗಿ ಹೋಗ್ಯದ, ನಮ್ಮಲ್ಲ ರೊಕ್ಕ ಇಲ್ಲ. ಈ ಮನುಷ್ಯಗೆ ಎಲ್ಲಿಗೆ ಹೋಯ್ಬೇಕು? ಯೇಸು ಕ್ರಿಸ್ತನ್ ಬಲಿಗೆ ಹೋಯ್ಬೇಕು. ತಾಳಿ ಹೊಡಿಬೇಕು ಕೈ ಇದ್ದ. ನಮ್ಗೆ ಒಂದು ರೊಕ್ಕ ಕೊಟ್ಟಿದ್ರೆ ಬೇಗನೆ ಟಾಳಿ ಹೊಡಿಯಕ್ಕೆ ಹಚ್ಚಲತ್ತೀವಿ. ನಾ ರೊಕ್ಕ ಕೊಟ್ಟಿದ್ದು ಕರೆಕ್ಟ್ಗೆ ನಿಮಗೆ ಕೈ ಕೊಟ್ಟಿದ್ದೆ ಅವ್ರು ನಮ್ಮ ಅಪ್ಪ ಯೇಸು ಕ್ರಿಸ್ತ. ಹಲ್ಲೆಲೂಯಾ. ಏನು ಖರೀದಿ ತಂದಿರಿ ಕೈಯೆಲ್ಲ ನೋಡ್ರಿ, ಖರೀದಿ ತಂದಿರಿ ಎಂದರೆ ಹೇಳ್ಬಿಟ್ಟ ನಮ್ಮಪ್ಪ. ಆ ಪ್ಯಾರ್ನಿ ಹೇಳ ಯೇಸು ಸ್ವಾಮಿ ಕೈಯನ್ನ ಬಿಡ್ರಿ, ನಿಮ್ಮ ಕಡೆ ಜೀವನೇ ಕೊಟ್ಟ. ಆ ರೋಗಿ ಕೆಳಗೆ ಇಳಿಸಪ್ಪರಿ ಯೇಸು ಸ್ವಾಮಿ ನೋಡ್ತಾರೆ. ಹಿಂಗೆ ಮ್ಯಾಕ್ ಎಲ್ಲರೂ ಮ್ಯಾಕ್ ನೋಡ್ರಿ. ಯೇಸು ಸ್ವಾಮಿ ಹಿಂಗೆ ಮ್ಯಾಕ್ ನೋಡ್ತಾರೆ. ಯೇಸು ಸ್ವಾಮಿ ನೋಡಿ ಏನಂತಾರ? ಮಗನೇ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಯೇಸು ಮಸೀಹಿ ಆ ಮಾತಂದರೆ ಯೇಸು ಸ್ವಾಮಿ, ಮಗನೇ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. ದೇವರು ಇದ್ದಲ್ಲಿ ದೇವ್ರು ಇರ್ತದೆ. ಅಲ್ಲಿ ಪರಿಸರ ಶಾಸ್ತ್ರಿಗಳು ಅವನೇ. ಇವ್ರೇನಂತ ಈತ್ಯಾರು ಮನುಷ್ಯರ ಪಾಪ ಕ್ಷಮಿಸ್ಲಕ್ಕ? ಮನುಷ್ಯರ ಪಾಪ ಕ್ಷಮಿಸ್ಲತ್ತರು. ಮನುಷ್ಯರ ಪಾಪನ ಬಿಡು, ಮನುಷ್ಯರ ಪಾಪದ ಮನುಷ್ಯರ ಪಾಪ ಕ್ಷಮಿಸಿ ಜೀವ ಕೊಡುವಂತ ದೇವರು ಯೇಸು ಕ್ರಿಸ್ತ. ಆತ ಅಧಿಕಾರದ ಮಗನೇ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. ಎತ್ತಿ ನಿನ್ನ ಹಾಸಿಗೆ ತಗೊಂಡು ನದಿ ತಾಳಿ ಹೊಡಿಬೇಕಂತ ಪಟ್ಟಿ. ಬೇಗನೆ ಟಾಳಿ ಹೊಡಿಸ್ಲತ್ತೀರಿ ಸಾಬ್ರೆ. ಎಲ್ಲರ ಬೈಬಲ್ನಾಗ ಬರ್ದಿಲ್ಲ? ಇಲ್ಲಿಲ್ಲ, ನಾ ತೋರಿಸ್ತೆ. ಕೀರ್ತನೆ 42ನೇ ಅಧ್ಯಾಯ ಟಪ್ನೆ ತೆಗಿದ್ರಿ. ಕೀರ್ತನೆ 47ನೇ ಅಧ್ಯಾಯ 1ನೇ ವಚನ. ಕೀರ್ತನೆ 47 1ನೇ ವಚನ ಹೋದ ನೋಡಲ್ಲ.
47 ಕೀರ್ತನೆ 47. ಸರ್ವ ಜನಗಳಿಲ್ಲ, ತಪ್ಪು ಓದ್ಬಾರ್ದು ಪಾಸ್ಟ್ ಸಾಹೇಬ್ರೆ. ಸರ್ವ ಜನಾಂಗಗಳೇರ ಚಪ್ಪಳೆ ಹೊಡಿ. ಫಸ್ಟ್ ಸರ್ವ ಜನಗಳಿಲ್ಲ, ಚಪ್ಪಳೆ ಹೊಡಿಯಿರಿ. ಏನ್ ಹೊಡಿಬೇಕಂತ ನಂತರ ದೇವ್ರ ಮಾತ್ರ ಏನ್ ಮಂದಿ ಹೊಡಿಬೇಕಂತ, ಸರಿ ಹೊಡಿಬೇಕಂತ. ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡಿ. ಆರ್ಭಟದಿಂದ ಆತಕ್ಕೆ ಜಯಘೋಷ ಮಾಡ್ರಿ. ಹಲಗಡಿಗೆ ಬಿದ್ದಾರಂಗಿಲ್ಲ. ಬಾಬಂದ್ 80 ವರ್ಷದೇನೋ ಚೀರ್ಲತ್ರ ಪೂರ ಮಿರಗಂಜ್ ಆಚೆ ಕೇಳಿ ಹೋಯ್ತದ. ಈ ಸಗಣಿ ಸ್ಟೇಷನ್ದಾಗ ಹಾಳಕ್ ಹಚ್ಚಾರ ಅವನಿಗೆ. ಹಲ್ಲಲುಯಾ, ಬೋಲೆ ಯೇಸು ಮಸೀಹ್ ಕಿ ಹಲ್ಲಲುಯಾ. ಮಗನೇ, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. ಎತ್ತಿ ನಿನ್ನ ಹಾಸಿಗೆ ತಗೊಂಡು ನಡಿ. ನಡೆದನ ಕುಂತಾನಲ್ಲಿ ನಡೆದಿಲ್ಲ. ಮಗನೇ, ನಿನ್ನ ಹಾಸಿಗೆ ತಗೊಂಡು ಎತ್ತಿ ನಡಿ. ಮತ್ತಿನ ಹಳ್ಳದ ನಡೆದಿಗಿನ ನಡಿ. ಕೈ ಕಾಲಕ್ಕೆ ಶಕ್ತಿ ಬಂದ ಹಾಚೋಡು ಮರ್ಚ್ಕೊಂಡನ ಮಡಿ ಹೋಗಿ ಚಪ್ಪಲೆ ತಡಬೇಕು ಜೋರಾಗಿ. ಏಸು ಕ್ರಿಸ್ತನ್ ಮಾತಿನ ಶಕ್ತಿ ಅದ. ಏಸು ಸ್ವಾಮಿ ನೆಲ್ಲಿನ ಶಕ್ತಿ ಅದ. ಏಸು ಸ್ವಾಮಿ ಉಗುಳಿನ ಶಕ್ತಿ ಅದ. ಏಸು ಸ್ವಾಮಿ ಉಡುಪಿನ ಶಕ್ತಿ ಅದ. ಚಪ್ಪಲೆ ತಡಬೇಕು. 12 ವರ್ಷದ ಹುಡುಗ ರಕ್ತ ಬ್ಲೀಡಿಂಗ್ ಆಗೋದು ಒಂದು ಸ್ತ್ರೀ. ಆಕೆ ಹಾದಿ ಕಾಯ್ಲತ್ತದ. ಎಲ್ಲ ದವಾಖಾನಿಗೆ ತಿರುಗಾಡ ಸಾಕಾಗ್ಯದ. ಯೇಸು ಸ್ವಾಮಿ ನಮ್ಮ ಗ್ರಾಮಕ್ಕೆ ಹೊಂಟಾರಂದ್ರ ನನಗರ ಬಲಿ ಆತನ ಬಲಿಗೆ ಹೋಗ್ಲಾಕ ಯಾರು ಭೀ ಬಿಡಲು. ಆಕೆ ಖುಷಿದಾಗ ನಾನು ಸ್ವಾಮಿ ನನ್ನ ಊರಿಗೆ ಹೊಂಟಾರಂದ್ರ ನಾ ಹಿಂದಿನ ಹೋಗಿ ಹಳ್ಳಗ ಆತಗ ಮುಟ್ಬೇಕು. ಏನ್ ಮಾಡ್ಬೇಕಂದ ಆಕಿ ಮುಟ್ಬೇಕು. ಯೇಸು ಸ್ವಾಮಿ ನಡೆದ್ರೆ ಬಂದು ಆತನ ಉಡುಪಿಗೆ ಮುಟ್ಟಾಳ ಖಾಲಿ. ಆಕಿನ ರೋಗ ವಾಸಿ ಆಗಿಲ್ಲ. ಆತನ ಉಗುಳಿನ ಶಕ್ತಿ, ಆತನ ಮಾತಿನ ಶಕ್ತಿ, ಆತನ ಉಡುಪಿನ ಶಕ್ತಿ, ಆತನ ಮೆಲ್ಲಿನ ಶಕ್ತಿ. ಚಪ್ಪಾಳೆ ತಡಬೇಕು. ಆತನ ಮೂಲಂತ ಶಕ್ತಿ ಅದ. ಆತನ ಮೂಲಂತ ಪವರ್ ಅದ. ಆತ ಹೇಳಿದ ಆಯ್ತದ. ಭೂಮಿ ಉಂಟಾಗಂದ್ರೆ ಭೂಮಿ ಉಂಟಾಗ್ಯದ. ಆಕಾಶ ಉಂಟಾಗಂದ್ರೆ ಆಕಾಶ ಉಂಟಾಗ್ಯದ. ಸೂರ್ಯ ಚಂದ್ರ ನಕ್ಷತ್ರ ಉಂಟಾಗ್ಲಂದ್ರೆ ನಕ್ಷತ್ರ ಉಂಟಾಗ್ಯದ. ಸಮಸ್ತ ಸೃಷ್ಟಿ ಮಾಡಿದಂತ ದೇವರ ಆತನ ಮಾತಿನಿಂದ ಎಲ್ಲ ತಯಾರಾಗ್ಯದ. ಆತ ಒಂದು ಮಾತು ಹೇಳಿದ್ರೆ ಆಯ್ತು, ಹೋಗು, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ನಿನಗ ರೋಗ ಬಿಟ್ಟು ಹೋಯ್ತಂದ್ರ ರೋಗ ಬಿಟ್ಟು ಹೋಗ್ಯದ. ಯಾಕೆ ದೇವ್ರ ಬಳಿ ಪಕ್ಷಪಾತ ಅದೇನ್ರಿ ಸುರೇಶ್ ಪಾಸ್ಟರ್ ಸಾಬ್ರೆ? ಬೀಜಗೊಳರಿ ರೊಟ್ಟಿ ಮೀನು ಕೊಟ್ಟು ನನಗೆ ಕಲ್ಲು ರೊಟ್ಟಿ ಕೊಡ್ತಾರೆ. ನಿನಗೆ ಮಟನ್ ಬಿರಿಯಾನಿ ಕೊಟ್ಟು ನನಗೆ ತಗೊಂಡು ರೊಟ್ಟಿ ಕೊಡ್ತಾರೆ ಅಂತೇವ್. ಈಗ ಆತನ ಬಳಿಗೆ ಎಷ್ಟೋ ಜನ ಬಂದವ್ರು ಬಾಬರಾವ್ ಸಾಬ್ರೆ, ನಿಮ್ಮಲ್ಲಿ ಯಾನವನ ಅಂತ ಕೇಳಿದ್ರೆ ಒಂದು ಪಾರ್ ಬಂದು 5 ರೊಟ್ಟಿ 2 ಮೀನು ಅವ. ಎಲ್ಲರಿಗೂ 5 ರೊಟ್ಟಿ 2 ಮೀನು ಹಂಚ್ಕೊಟ್ಟಾರೆ ಉಳ್ಳಕ್. ಏನು ಯಾರಿಗಾರ ಬ್ಯಾರೆರಿಗೆ ಬಟ್ ನೀವು ನಮ್ಮ ಮನುಷ್ಯರಲ್ಲ, ನೀವು ತೊಗರಿಬೇಳೆ ರೊಟ್ಟಿ ಉಳ್ರಿ ಅಂತ ಹೇಳ್ಯಾರ. ದೇವ್ರ ಬಲ್ಲಿ ಒಬ್ಬರಿಗೆ ಒಂತೀರ್ ನೋಡೋಣ. ಆತ ನಮ್ಮೆಲ್ಲರ ಕಡೆಯಿಂದ ಜೀವ ಕೊಟ್ರ. ಆತ ತಿಳ್ಕೋರಿ ಆತನ. ಅದ ಕಡೆಗೆ ಎಲ್ಲರೂ ನಿನ್ನನ್ನು ಮುಗಿಸ್ಲತ್ತೆ. ನಿನ್ನನ್ನು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಮುದುಕನವ. ಬಾಬನಲ್ಲಿ ಸ್ಟ್ರಾಂಗ್ ಇದೆ ಮುದುಕನವ. ಅಂದ್ರೆ ನಿನ್ನನ್ನು ಬೇಟೆಗಾರನ ಬಲಿಯಿಂದಲೂ ಮತ್ತು ತಪ್ಪಿಸುವವನು ಬೇಟೆಗಾರನ ಬಲಿಯಿಂದಲೂ ಮರಣಕರ. ಜಲ್ದಿ ಅಂದ್ರೆ ನಮ್ಮಲ್ಲಿ ತಾತಾರೊಬ್ಬರು ತಡ ಮಾಡ್ತಾರೆ. ಅಂದ್ರೆ ಬೇಟೆಗಾರನ ಸಿಟ್ಟು ಬರ್ತದೆ. ನೆಕ್ಸ್ಟ್ ಚೇಂಜ್ ಆಗ್ಬೇಕು. 1 2 3 4. ಬೇಟೆಗಾರನ ಬಲಿಯಿಂದಲೂ ಮರಣಕರ ಬಲಿಯಿಂದಲೂ
ಟೇಪ್ ಮುಗಿದೋಯ್ತು ತಯಾರಿ ಮಾಡಿ ಪಾರ್ಶ್ವವಾಯು ರೋಗ ಸ್ವಸ್ಥತೆ ಕೊಟ್ಟಿರುವಂಥ ದೇವರೇ ಯೇಸು ಕ್ರಿಸ್ತ ನಿನ್ನನ್ನು ಕಾಯುವಂಥ ದೇವರೇ ಯೇಸು ಕ್ರಿಸ್ತ ನನಗೆ ಸಮಯ ಕೊಟ್ಟಂಥ ಸಭಾಪಾಲಕರಿಗೆ ಥ್ಯಾಂಕ್ಸ್ ಹೇಳ್ತೆ ನನ್ನ ಸಮಯ ಮುಗೀತು ಸರ್ ನಾ ಹಾಲು ಕೊಟ್ಟಿದೆ ಸೆಕೆಂಡ್ ಸೆಷನ್ದಾಗ ದೇವ್ರ ಚಿತ್ತ ಮುಂದುವರಿಸಿ ಬದುಕಿದ್ದೇವೆ ಅಂದ್ರೆ ಮಟನ್ ಬಿರಿಯಾನಿ ತಗೊಂಡು ಬರ್ತೇವೆ ಓಕೆನಾ ಓಲೇಸು ಮಸಿಕ್ಕಿ ಮತ್ತು ಮಟನ್ ಬಿರಿಯಾನಿ ಅಂದ್ರೆ ಆಡಿನ ಕಂಡನು ಯಾರು ದೇವ್ರ ವಾಕ್ಯ ತಗೊಂಡು ಬರ್ತೇವೆ ಹಾಲು ಸರ್ ಒಂದೇ ಸಲ ಅಂದ್ರೆ